ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ದೇವ ಮಂದಿರಗಳಲ್ಲಿ ದಾನ ಪೆಟ್ಟಿಗೆಯನ್ನ ಇಟ್ಟಿರ್ತಾರೆ ಅಥವಾ ಹುಂಡಿಗಳನ್ನ ಇಟ್ಟಿರ್ತಾರೆ. ಚಿಕ್ಕ ಮಂದಿರಗಳಲ್ಲಿ ಚಿಕ್ಕ ಚಿಕ್ಕ ಹುಂಡಿಗಳಿರುತ್ತೆ ಮತ್ತು ಪ್ರಸಿದ್ಧ ಮತ್ತು ದೊಡ್ಡ ದೇವರುಗಳ ಮಂದಿರಗಳಲ್ಲಿ ದೊಡ್ಡ ದೊಡ್ಡದಾದ ಹುಂಡಿಗಳು ಮತ್ತು ದಾನ ಪೆಟ್ಟಿಗೆಗಳನ್ನ ಇಟ್ಟಿರ್ತಾರೆ. ಇದನ್ನು ನೀವು ನೋಡಿರ್ತೀರಾ ಬಂಧುಗಳೇ. ಮತ್ತು ಅಲ್ಲಿ ಬಂದಂತಹ ಭಕ್ತರು ಕೂಡ ಅದರಲ್ಲಿ ತಮ್ಮ ಯಥಾಶಕ್ತಿಯ ಪ್ರಕಾರ ದುಡ್ಡನ್ನ ಹಾಕ್ತಿರ್ತಾರೆ ಹುಂಡಿಯಲ್ಲಿ. ಅದರಲ್ಲಿ ಕೆಲವರು ದುಡ್ಡು ಹಾಕುವ ಮೊತ್ತವನ್ನ ಅಥವಾ ಪ್ರಮಾಣವನ್ನ ನೀವು ನೋಡಿರಬಹುದು ಬಂಧುಗಳೇ. ಸಾಕಷ್ಟು ಲೆಕ್ಕವಿಲ್ಲದಷ್ಟು ದುಡ್ಡನ್ನ ಆ ಹುಂಡಿಯಲ್ಲಿ ತಂದು ಹಾಕ್ತಿರ್ತಾರೆ. ಅಷ್ಟು ದುಡ್ಡು ಕೂಡ ಅವರಲ್ಲಿ ಇರುತ್ತೆ. ಬಂಧುಗಳೇ, ಈ ರೀತಿ ದುಡ್ಡು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಸರಿಯಾಗಿದ್ರೂ ಕೂಡ ಪೂರ್ತಿ ಸರಿಯಾಗಿ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಹೇಳಿಕೆ. ಯಾಕೆ ಅಂತ ನೀವು ಕೇಳಿದ್ರೆ, ಒಂದು ಹಸು ನಮಗೆ ಹಾಲು ಕೊಡುತ್ತೆ. ಹಸು ಕೊಡುವುದು ನಾವು ಊಟ ಮಾಡಲಿ ಮತ್ತು ಇನ್ನೊಬ್ಬರು ಅಥವಾ ಹಾಲು ಇಲ್ಲದವರಿಗೆ ಆ ಹಾಲನ್ನ ಕೊಡ್ಲಿ ಅಂತ. ಅದನ್ನ ಮಾಡೋದು ಬಿಟ್ಟು ನಾವು ಹಸು ಕೊಟ್ಟ ಹಾಲನ್ನ ಹಸುವಿಗೆ ಮರಳಿ ಕೊಟ್ರೆ ಹೇಗಿರುತ್ತೆ ಹೇಳಿ? ಆ ಹಸು ಆ ಹಾಲನ್ನ ತೆಗೆದುಕೊಳ್ಳುತ್ತಾ ಹೇಳಿ? ಖಂಡಿತ ತೆಗೆದುಕೊಳ್ಳಲ್ಲ. ಅಥವಾ ಒಂದು ಮರದ ಉದಾಹರಣೆ ತೆಗೆದುಕೊಳ್ಳಿ. ಒಂದು ಮರ ನಮಗೆ ಹಣ್ಣು ಕೊಟ್ರೆ ಆ ಹಣ್ಣನ್ನ ನಮಗೆಷ್ಟು ಬೇಕೋ ಅಷ್ಟು ನಾವು ತಿನ್ನಬೇಕು. ಮಿಕ್ಕಿದ ಹಣ್ಣನ್ನ ಯಾರಿಗಿಲ್ವೋ ಅಥವಾ ಯಾರಿಗೆ ಹಣ್ಣು ತಿನ್ನುವ ಆಸೆ ಇದೆಯೋ ಅಂಥವರಿಗೆ ಕೊಡಬೇಕು. ಅದನ್ನ ಬಿಟ್ಟು ಮರ ನಮಗೆ ಹಣ್ಣು ಕೊಟ್ಟಿದೆ ಅಂತ ಅದರಲ್ಲಿ ಕೆಲವೊಂದಿಷ್ಟು ಹಣ್ಣನ್ನ ಮರಳಿ ಮರಕ್ಕೆ ಕೊಟ್ಟರೆ ನಡೆಯುತ್ತಾ ಹೇಳಿ? ಖಂಡಿತ ನಡೆಯಲ್ಲ. ಇದು ಹಾಗೆ ಬಂಧುಗಳೇ, ದೇವರು ಏನಿದ್ರು ಕೊಡೋ ಕೆಲಸ ಮಾತ್ರ ಮಾಡ್ತಾನೆ. ನಮ್ಮ ದುಡ್ಡು ತೆಗೆದುಕೊಳ್ಳುವುದು ಅವನಿಗೆ ಖಂಡಿತ ಇಷ್ಟ ಇರಲ್ಲ ಬಂಧುಗಳೇ. ದೇವರು ನಮಗೆ ದುಡ್ಡು ಕೊಡೋದು ನಮ್ಮ ಸಂಸಾರಕ್ಕೆ ಬೇಕಾದಷ್ಟು ನಾವು ಉಪಯೋಗಿಸಿಕೊಂಡು ಮಿಕ್ಕಿದ ದುಡ್ಡನ್ನ ಕಷ್ಟ ಅಂತ ಬಂದವರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಖರ್ಚು ಮಾಡಲಿ ಅಂತ. ನಾವು ಅದನ್ನ ಮಾಡೋದು ಬಿಟ್ಟು ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ ಅನ್ಕೊಂಡು ಅದರಲ್ಲಿಯ ಎಷ್ಟೋ ದುಡ್ಡನ್ನ ಮರಳಿ ಹುಂಡಿಗೆ ಹಾಕಿದ್ರೆ ಅದನ್ನು ತಗೊಂಡು ದೇವರು ಏನು ಮಾಡಬೇಕು? ಒಂದು ವೇಳೆ ಹುಂಡಿಯಲ್ಲಿ ದುಡ್ಡು ಹಾಕಿದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ಸೀಮಿತವಾಗಿರಬೇಕು ಅಂದ್ರೆ, ಅಲ್ಲಿ ಜನಸೌಕರ್ಯಗಳಿಗೆ ಮಾಡಬೇಕಾದಂತ ಖರ್ಚು ಎಷ್ಟಿದೆ, ಆ ಮಂದಿರದ ಜಾತ್ರೆ ಉತ್ಸವಗಳ ಖರ್ಚು ಎಷ್ಟಿದೆ, ಅಷ್ಟರ ಮಟ್ಟಿಗೆ ಸೀಮಿತವಾಗಿದ್ರೆ ಸಾಕು. ಮಿಕ್ಕಿದ ಅಥವಾ ಹೆಚ್ಚಿಗೆ ದುಡ್ಡು ಹಾಕಬೇಕಿಲ್ಲ ಅಂತ ನನಗನಿಸುತ್ತೆ ಬಂಧುಗಳೇ. ಹೆಚ್ಚಿನ ದುಡ್ಡನ್ನ ದೇವರು ಸ್ವೀಕರಿಸುವುದೂ ಇಲ್ಲ. ದೇವರೇ ನಮಗೆ ಅದನ್ನು ಕೊಟ್ಟಿರ್ತಾನೆ. ಅದು ಮರಳಿ ದೇವರಿಗೆ ಕೊಡುವ ಅಗತ್ಯ ಇಲ್ಲ. ದೇವರಿಗೆ ಬೇಕಾಗಿರುವುದು ಭಕ್ತಿ ಮಾತ್ರ. ಮತ್ತು ಆ ದುಡ್ಡನ್ನ ನಾವು ಕಷ್ಟದಲ್ಲಿದ್ದವರಿಗೆ ಬಳಸಿದ್ರೆ ಅಥವಾ ಕಷ್ಟದಲ್ಲಿದ್ದವರಿಗೆ ನೆರವಾದ್ರೆ ದೇವರಿಗೆ ಸಂತೋಷ ಆಗುತ್ತೆ. ದೇವರಿಗೆ ದುಡ್ಡು ಕೊಡೋ ಅಗತ್ಯ ಇಲ್ಲ ಅಂತ ನನ್ನ ಹೇಳಿಕೆ ಬಂಧುಗಳೇ. ಧನ್ಯವಾದಗಳು.